ಹಿರಿಯರೇ ಮನೆಯ ಲಕ್ಷಣ. ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ. ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ. ತಪ್ಪದೆ ಕೇಳಿ, ಪ್ರತಿ ಸೋಮವಾರ ಬೆಳಿಗ್ಗೆ 9:50 ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ ಮುಸ್ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮುಸ್ಸಂಜೆ ವೃದ್ಧರ 2ನೇ ಬಾಲ್ಯದ ಅನಾವರಣ ಕಾರ್ಯಕ್ರಮ. ಕೇಳುಗರೆ, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಮ್ಮ ಶ್ರಮ ಜೀವನ ಕುರಿತು ಹಾಗೆ ಸ್ವಾಸ್ಥ್ಯ ಜೀವನ ಕುರಿತು ನಮ್ಮ ಜೊತೆ ಅವರ ಒಂದು ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹೆಚ್ಡಿಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಯುತ ವೆಂಕಟಗೌಡರವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದು ಶ್ರಮ ಜೀವನ ಆಗಿರ್ಬೋದು, ಒಂದು ಕಣ್ಣಿನ ಆರೈಕೆ ಯಾವ ರೀತಿ ಮಾಡಿಕೊಂಡ್ರು ಅಂತ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ತಾತ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ನಮಸ್ಕಾರ. ತುಂಬ ಖುಷಿ ಆಯಿತು ತಾತ. ಸತತ 2ನೇ ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ನಮ್ಮ ಹಾಸ್ಪಿಟಲ್ಗೆ ನೀವು ಧಾವಿಸಿರೋದು ನಮಗೆ ತುಂಬ ಖುಷಿಯ ವಿಚಾರ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುಗರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ. ನಮ್ಮ ಹೆಸರು ವೆಂಕಟೇಗೌಡ ಸ್ವಾಮೇಗೌಡ, ಚಿಕ್ಕನಂದಿ ಗ್ರಾಮ. ನಾನು ಮೊದಲನೇ ಬಂದು ಇಲ್ಲೇ ಒಂದು ಕಣ್ಣನ್ನು ಆಪ್ರೇಷನ್ ಮಾಡಿಸ್ಕೊಂಡು ಇಲ್ಲೇ ಹೋದಾಗ ನಮ್ಗೆ ಆರೋಗ್ಯ ಸ್ಥಿತಿಲಿ ಇವ್ರು ಹೇಳಿದ ರೀತಿಲಿ ನಾವು ನಡ್ಕೊಳ್ಳಾಗಿ ಕಣ್ಣು ದೃಷ್ಟಿ ಚೆನ್ನಾಗಿ ನಮ್ಗೆ ಫಲಿಸ್ತು. ಈ ಫಲಿಸ್ತದ ಕಾಲದಲ್ಲಿ ಈ ಸಾರು ಕೂಡ ನಾವು ಇಲ್ಲಿಗ ಬಂದು ಆಪ್ರೇಷನ್ಗೆ ಒಂದು ದಿವಸ ಆರೇಕ ಇಲ್ಲಿ ಊಟ ಉಪಚಾರ ನಮ್ಗೆ ಎಲ್ಲ ಇಲ್ಲಿರ್ತಕ್ಕಂಥ ನರ್ಸಿಗಳು, ಡಾಕ್ಟ್ರುಗಳು ಇವರೆಲ್ಲ ನಮ್ಗೆ ಒಂದು ಸಹಾಯ ಮಾಡಿ ಈ ದಪ್ಪು ಆಪ್ರೇಷನ್ಗೆ ನಾವು ಕುಂತೀವಿ. ಎಷ್ಟು ವಯಸ್ಸಾಗಿದೆ ನಿಮಗೆ? ನಮಗೆ 77 ವರ್ಷ. ಹೇಗೆ ಅನ್ನಿಸ್ತಾ ಇದೆ ಒಂದು ವೃದ್ಧಾಪ್ಯ ಜೀವನ? ನಿಮಗೆ ಕಷ್ಟ ಆಗ್ತಿದೆಯಾ? ಕಷ್ಟ ಆಗುತ್ತೆ ಅಂತಂತಂದರೆ ಏನೋ ಇರುವಾಗ ನಮ್ಗೆ ಎಷ್ಟು ವಯಸ್ಸಿನಲ್ಲಿ ನಮ್ಗೆ ಏನು ಒಂದು ವಿಸ್ತರಣೆ ನಮ್ಮ ಜನ್ಮಕ್ಕೆ ಆಗಬೇಕೋ ಅದು ನಮ್ಗೆ ಸ್ವಲ್ಪ ಸಂತುಷ್ಟಿ ಆಗಲ್ಲ. ತುಂಬ ಸರಾಗವಾಗಿ ನಡೀತಾ ಇದೆ, ಪರವಾಗಿಲ್ಲ ವೃದ್ಧಾಪ್ಯ ಜೀವನ. ಏನಾದ್ರು ಶಿಕ್ಷಣ ಪಡ್ಕೊಂಡಿದ್ರಾ ನೀವು ನಿಮ್ಮ ಕಾಲದಲ್ಲಿ? ಅಲ್ಲ, 6ನೇ ಕ್ಲಾಸ್ ಗಂಟೆ ಓದಿದ್ದೆ. ಅಲ್ಲಿಂದ ಬಂದು ನೇಗ್ಲು ಹಿಡ್ಕೊಂಡು ಆರಂಭ ಮಾಡ್ಕೊಂಡು ಇನ್ನು ಎತ್ಲಗೂ ಏನು ಹೋಗಲಿಲ್ಲ. ಸ್ವಲ್ಪ ನಮ್ಮ ತಂದೆ ಜಮೀನು ಮಡಗಿದ್ರು. ಆ ಜಮೀನಲ್ಲಿ ಉತ್ಕೊಂಡು ಆವಾಗ ಜೋಳ, ರಾಗಿ, ಮೆಣಸಿನ್ಕಾಯಿ ಇವನ್ ಬೆಳ್ಕತ್ತಿದ್ದು ಹೊರ್ತು ಅಲಸಂದ, ತೊಗರಿ ಇವನ್ ಬೆಳ್ಕತ್ತಾ ಇದ್ದೋ. ಆದಾಯ ಕಮ್ಮಿ. ಒಂದು 25 ರೂಪಾಯಿ ಒಂದು ಪಲ್ಲ ಜೋಳ ಆವಾಗ. ಅಂಥ ಟೈಮ್ನಿಂದ ಕೂಡ ನಾವು ಏನೋ ನಮ್ಮ ಒಂದು ಸಂಸಾರನ, ನಮಗೂ 3 ಜನ ಮಕ್ಕಳು, ಏನೋ ಒಂದು ವಾತಾವರಣದಲ್ಲಿ ಬಂದೋ. ಸಾಮಾನ್ಯವಾಗಿ ಮಧ್ಯದಲ್ಲಿ ನಮ್ಗೆ ಒಂದು 20-25 ವರ್ಷದಲ್ಲಿ ದಮ್ ಬಂದ್ಬಿಡ್ತು. ಆವಾಗಲೇ ದಮ್ ಬಂದ್ಬಿಡ್ತು ನಮ್ಗೆ. ಆವಾಗಲೇ ನಾನು ಮನುಷ್ಯ ಕುಂತೋದ್ದು. ಆವಾಗ ಈ ನಮ್ಮ 3 ಜನ ಮಕ್ಕಳಿದ್ರಲ್ಲ, ಮಕ್ಕಳುಗಳು ಸಂಸಾರದ ಯೋಗ್ಯತೆನ ನಮ್ಮ ವ್ಯವಹಾರ ಮಾಡ್ಕೊಬಂದು ಈಗ ಅವರೇ ನಡ್ಸ್ಕೊಂಡು ಹೋಗ್ತಾ ಇರೋರು. ನಮ್ಮನ್ನು ಸುಖವಾಗಿಟ್ಟವ್ರ. ಆ ಇಟ್ಟದ್ರ ಕಾಲದಲ್ಲಿ ಈಗ ಕಣ್ಣು ಆಗೋಗ್ಬಿಡ್ತು. ಅದ್ರ ಜೊತೆ ಮೊದಲು ಕೂಡ ಮಕ್ಕಳನ್ನ ಯಾರನ್ನೂ ಕಟ್ಕೊಂಡಿರ್ತಿಲ್ಲೇ ಬಂದು. ಆವಾಗಲೂ ಕೂಡ ನಮ್ಮ ಇಲ್ಲಿ ಡಾಕ್ಟ್ರುಗಳು, ಈ ನರ್ಸರಿಗಳು, ಇವರುಗಳು ಎಲ್ಲ ಒಟ್ಟು ನಮ್ಮನ್ನು ಕಾಪಾಡಿ ತಿರ್ಯಾಕ ಬಸ್ಸಿನ ಮೇಲೆ ತಗೊಂಡೋಗಿ ಅಲ್ಲಿಗೆ ಬಿಟ್ಕೊಟ್ರು ಆ ಆಸ್ಪತ್ರೆಗೆ. ಆತಗಳಿಂದ ಕೂಡ ಅವರು ಆವಾಗಲೇ ಹೇಳಿದ್ರು, ಈ ಕಣ್ಣು ಮಕ್ಕಳು ಆಗ್ಬಹುದೇನೋ, ಆದರೆ 3-4-5-6 ತಿಂಗಳು ಕಳಿಬೇಕು, ಕಳೆದ ಮೇಲೆ ನೀವು ಬಂದು ಅದನ್ನು ಮಾಡಿಸ್ಕೋಬೇಕು ಅಂತ ಹೇಳಿದರು. ಆದರೂ ಕೂಡ ಅದೇ ರೀತಿಲಿ ಇದ್ದು ಈ ಕಣ್ಣು ಕಾಣ್ದಂಗೆ ಆಯ್ತಲ್ಲ, ಈ ಕಣ್ಣು ಹೋದ್ರೆ ಏನೋ ಅಂದ್ಕೊಂಡು ಅದು ಕೂಡ ಏನೋ ಅವರ ನಿಮ್ಮ ಡಾಕ್ಟ್ರುಗಳ ಸಹಾಯದಿಂದ ಬಂದು ಹೇಳಲಾಗಿ ಅವ್ರ ಮಾತುಕತೆಯಲ್ಲಿ ತಿರಿ ಹಾಕೊಂಡು ಬಂದು ಇದನ್ನು ಮಾಡಿಸ್ಕೋಬೇಕು ಅಂತ ಕುಂತೀನಿ. ಈ ಕಣ್ಣು ಕೂಡ ನಿಮಗೆ, ಈ ಕಣ್ಣಿನ ಶಸ್ತ್ರಚಿಕಿತ್ಸೆ ಕೂಡ ಯಶಸ್ವಿಯಾಗಲಿ, ಹೀಗೆ ಆರೋಗ್ಯವಾಗಿರಿ ಅಂತ ನಾವು ಕೂಡ ಬಯಸ್ತೀವಿ. ಕಣ್ಣಿರಬೇಕು, ಆ ನೇತ್ರ ಕೊಡ್ತಕ್ಕಂಥವ್ರಿಗೆ ಪುಣ್ಯ ಬರಲಿ. 6ನೇ ಕ್ಲಾಸ್ ಶಿಕ್ಷಣ ಪಡೆದಿನಿ ಅಂತ ಹೇಳಿದ್ರಿ. ಹೇಗಿತ್ತು ಆಗುವ ಶಿಕ್ಷಣ ಪದ್ಧತಿ ನಿಮ್ಮ ಕಾಲದಲ್ಲಿ? ಅವತ್ತಿನ ದಿವಸದಲ್ಲಿ ನಮ್ಮ ಪದ್ಧತಿ ನಮ್ಗೆ ಚೆನ್ನಾಗಿ ಮೇಲ್ಕೊಂಡು ಹೋಗ್ಬೋದಾಯ್ತು. ಇನ್ನೊಂದು 4 SSLC ಗಂಟೆ ಓದಿದ್ರೆ ಯಾರೋ ಮೇಸ್ಟ್ರಿ ಚಾಕ್ರಿ ಗೀಕ್ರಿ ಕೊಡ್ತಿದ್ರು, ವ್ಯವಹಾರ ಆಯ್ತಿತ್ತು. ಹೇಳಿ ಓದ್ತಿದ್ದೆ ನಾನು. ಅರ್ಗೀಸ ಇರಲ್ಲ. ನಮ್ಮ ತಂದೆ ತಾಯಿಗಳು ಹೇಳಿದ್ರು, ಓದಪ್ಪ, ಏನು ಇಲ್ಲ ಹಂಗೆ ಹಿಂಗಂದ್ರೆ, ಇಲ್ಲಪ್ಪ ನಾವು ಓದಲ್ಲ ಅಂದ್ಬಿಟ್ಟದೆ.
ಸಿಲೋಟು ಪುಸ್ತಕ ತಲೆ ಮಡಿಕೊಂಡಿದ್ರೆ ಅವ್ನು ಹೋಗೋದ ನೋಡಿ ಕಾದು ಕೂತ್ಬಿಟ್ಟು ನೇಳೆಯಿಂದ ಈ ಅಮ್ಮ ಹೊಡ್ಕೊಂಡು ಊರಿಗೆ ಬಂದು ಗೌಡ್ರೆ ಸಿಲೋಟು ಪುಸ್ತಕ ತಲೆ ಮೇಲೆ ಇದ್ದಂಗೆ ಅವ್ರಿಗೆ ಈ ಅಮ್ಮ ಹೊಡಿಯೋಕೆ ಬೇಕಾಗಿತ್ತು. ನಾನು ಊರಿಗೆ ಬಂದೆ, ನಮ್ಮ ತಂದೆ ತಾಯಿ ಬೋದ್ರು ಕೂಡ ಯಾರಿಗೂ ಮನ್ಸಿಗೆ ಹಾಕೊಂಡಿರ್ತೀವಿ, ನೇಗೆ ಇಟ್ಕೊಂಡು ನೋಡಿ ಸಂದೇನು ಉಳೋದು ಬಂದಿಟ್ಟು ಅನ್ನೋದು ಮಲಗೋದು ಆಳಿಸ್ಕೊಂಡಿದ್ರು. ಆವಾಗ ಅಷ್ಟು ಶ್ರಮದಲ್ಲಿ ಏನೋ ಮಾಡ್ಕೊಂಡು ಕಾಲ ಕಳ್ಕೊಂಡು 77 ವರ್ಷಕ್ಕಂಟ ತಂದೆ ತಾಯಿಗಳು ಹೋದರು. ಹೆಚ್ಚು ಮಕ್ಕ ಮರಿ ಅಂತೂ ಏನೋ ಭಗವಂತ ಅವತ್ತಿನಿಂದ ಕಷ್ಟಪಟ್ಟದಕ್ಕೆ ಇವತ್ತು ಅಲ್ಲ ನೋಡಿದ್ರೆ ನೀನು ಇಷ್ಟೊಂದು ಸುಖವಾಗಿದ್ದು ಏನು ಅಂತ ಕಾಣ್ತಾ ಇಲ್ವಲ್ಲ ಅಂತಿದ್ದಾರೆ. ಆದರೂ ನನಗೆ ಸುಖ ಅದ. 6ನೇ ಕ್ಲಾಸ್ ಶಿಕ್ಷಣ ಎಲ್ಲ ಮುಗೀತು, ಒಂದು ಹಂತಕ್ಕೆ ಬಂದಾಗ ಜಮೀನು ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಆ ಕಾಲದಲ್ಲಿ ಕೃಷಿ ಅಂತಂದ್ರೆ ಎಷ್ಟು ಕಷ್ಟ ಇತ್ತು? ಕಷ್ಟ ಆಯಿತು. ಹೆಂಗಿರ್ತಿತ್ತು ಅವಾಗ? ಕಷ್ಟ ಅಂದರೆ ಸ್ವಾಮಿ ಅಷ್ಟೆಲ್ಲ ಮಾಡಿದ್ರು ಕೂಡ ಬಟ್ಟೆ ಒಗ್ಯಕ್ಕೆ ಸಾಮಾನಿಲ್ಲ. ನಮ್ಮೂರಿನಲ್ಲಿ ಒಂದು ಹೊಳೆ ಅಂತ ಇತ್ತು. ಹೊಳೆಯಲ್ಲಿ ಕರಮಣ್ಣು ತಕ್ಕೊಂಬಂದು ಕರಮಣ್ಣು ಉಜ್ಕೊಂಡು ಆರಾಧನ ಬಟ್ಟೆ ತಕ್ಕಂಡು ಇಕ್ಕೊಂಡು ಈ ಜಮೀನು ನೋಡಿದ್ರೆ 30 ಎಕರೆ ಅವ. 30 ಎಕರೆ ಜಮೀನು ನಮಗೆ ಸಾಲ್ತಾ ಇದ್ದಾನಿಲ್ಲ ನೋಡಿ. ಇವತ್ತಿನ ದಿವಸದಲ್ಲಿ ಪುಕ್ಷಾಟ ಇದ್ದು ಜೀವನ ಮಾಡ್ತಾರೆ, ಖಾಲಿ ಇದ್ದು ಜೀವನ ಮಾಡ್ತಾರೆ. ಅಂತಂಥ ಶ್ರಮ ಹೇಳ್ಬಿಟ್ಟು ನಾವು ಮಾಡ್ಕೊ ಬಂದೋ. ನಮ್ಮ ತಂದೆ ತಾಯಿಗಳು ಅಷ್ಟೆಲ್ಲ ಶ್ರಮದಲ್ಲಿ ಮಾಡ್ದಕ್ಕೆ ಅವ್ರಿಗೂ ನಾವು ಕೈ ಮುಗಿದು ಅಷ್ಟೆಲ್ಲ ಮಾಡ್ಕೊ ಬಂದು ಇವತ್ತಿನ ದಿವಸದಲ್ಲಿ ಏನೋ ನಿಮ್ಮ ಈಗ ಕೊನೆಯಲ್ಲಿ ಇದೊಂದು ಕಣ್ಣು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ ನಮ್ಮಿಂದ ಆಯ್ತೇನಿಲ್ಲ. ಆದರೆ ಮಾಡಿಸ್ಕೊತಾರೆ ಅವ್ರಿಗೆ ಅದು ಇರೋರು, ಅದನ್ನು ನಾವು ಮಾಡಿಸ್ಕೊತಿತ್ತಿಲ್ಲ. ಆದರೂ ಕೂಡ ನಮಗೊಂದು ಸಹಾಯ ಕೊಟ್ಟು ಎಲ್ಲ ನೀವು ನಮ್ಗೆ ಒಂದು ನಡೆಸಿದ್ದಾರೆ. ಈಗ ನೇತ್ರದಾನ ಮಹಾದಾನ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಇರಲಿಲ್ಲ, ಹಿಂದೆ ಎತ್ತಿರಲಿಲ್ಲ. ಇವಾಗ ನಮ್ಮಂಥವ್ರಿಗೆ ಆಮ್ಯಾಕ ಸಾಮಾನ್ಯವಾಗಿ ನಮ್ಮ ಈ ಗೌರ್ಮೆಂಟಿಂದ ಒಂಚೂರು ಸಹಾಯ ಮಾಡ್ತಾ ಇರೋದ್ರ ದೇಶದಿಂದ ಇದು ಈಗ ನಮ್ಮ ತಂದೆ ತಾಯಿಗಳಿಗೆ 5 ರೂಪಾಯಿ ಕೊಡ್ತಿರ್ತೀವಿ ನಾವು. ಕೇಳಿದ ನಮಗೆ ಉಣ್ಣಕ್ಕಿಲ್ಲ, ನಿನಗೆ ಹೇಳ್ತಾರೆ ಹೋಗು ಅಂತಂತೀನೋ. ಅವರು ಅಷ್ಟೇ ಶ್ರಮದಲ್ಲಿ ವ್ಯವಹಾರ ಮಾಡ್ಕೊಂಡು ಹೆಂಗೋ ಮಾಡ್ಕೋಬೋದು. ಇವತ್ತಿನ ದಿವಸದಲ್ಲಿ ಪಿಂಚನ್ ದುಡ್ಡು ಅಂತ ಬರ್ತದ, ರುದ್ರಾಪಿ ದುಡ್ಡು ಅಂತ ಬರ್ತದ, ಖಾತೆದಾರ ದುಡ್ಡು ಅಂತ ಬರ್ತದ. ಸರ್ಕಾರ ಅವತ್ತಿನ ದಿವಸದಿಂದ ಹಿಡಿದು ಮಡಿಗಿರೋ ಹೊತ್ತಿಗೆ ಇವತ್ತಿನ ದಿವಸದಲ್ಲಿ ನಮಗೆಲ್ಲಕ್ಕೂ ಕೊಟ್ಟು ಕಾಪಾಡ್ಕೊಂಡು ಈ ಆಸ್ಪತ್ರೆಗೆಲ್ಲ ಕಳಿಸಿ ಈಗ ಇವ್ರನ್ನ ನಾವು ನೆನೆನಿಲ್ಲ ಅಂತಂದರೆ ಅದು ನಮ್ಗೆ ಮುಂದೆ ಕಷ್ಟ ಕೊಟ್ಬಿಡಲ್ವ. ಇದು ನಮಗೆ ಒಂದು ಸರ್ಕಾರ ಉತ್ಪತ್ತಿ ಮಾಡೋದ, ಸೌಲಭ್ಯ ಮಾಡೋದ. ನಮ್ಮಂಥವ್ರನ್ನ ಕೂಡ ಆ ಮಕ್ಕಳುಗಳು ಇಲ್ಲದೆ ಹೋದ್ರು ಕೂಡ, ಮಕ್ಕಳುಗಳು ಇಲ್ಲದೆ ಹೋದ್ರು ಕೂಡ ಬುದ್ಧಿವಂತ ಕಾಲ ಕಳ್ಕೊಬೋದು. ಬುದ್ಧಿ ಇಲ್ಲದೆ ಇದ್ದವ ನಡ್ಸೋಕ್ಕಾಗಲ್ಲ. ಬುದ್ಧಿವಂತ ಆ ಮಕ್ಕಳುಗಳು ಯಾರು ನೋಡ್ದೇ ಹೋದ್ರು ಕೂಡ ಇರೋದು ಆ ದುಡ್ಡು ಈ ದುಡ್ಡು ಬರ್ತದ. ಸ್ವಲ್ಪ ಹಂಗೆ ಮಾಡ್ಕೊಂಡು ಕಾಲ ಕಳ್ಕೊಂಡು ವ್ಯವಹಾರ ಮಾಡ್ಕೊಂಡು ಹೋಗ್ಬೋದು. ಇವತ್ತಿನ ದಿವಸದಲ್ಲಿ ಚೆನ್ನಾಗದ. ಆದರೆ ಅದೇನೋ ಹೇಳ್ತಾರೆ ಹಂಗೆ ಯಾವ ಬುಡ ಇವತ್ತು ನಂದು ನಾಳ್ಗ ಇನ್ನೊಬ್ಬರದು ಅಂತ ಅಂದ್ಕೊಂಡು ಹೋದರೆ ಕುಡಿಯೋದು ಪಡಿಯೋದು ಇಸ್ಪೀಟ್ ಆಡೋದು ಅದು ಮಾಡೋದು ಇದು ಮಾಡೋದು ಅನ್ಕೊ ಹೋದ್ರೆ ಯಾವುದೂ ಸಾಲಲ್ಲ. ಅದು ಉತ್ತಮ ಮನುಷ್ಯನ ಲಕ್ಷಣ ಆಗಲ್ಲ. ಅದು ಏನೋ ಹಿಂಗೆ ಜೀವನ ಮಾಡ್ಕೋಬೋದ್ರೆ ಸಾಕು. ಈಗ ಇರೋದು ನಿಮ್ಮ ಕಾಲದಲ್ಲಿ ಏನೇನು ಬೆಳೆ ಬೆಳೀತಿದ್ರಿ ಅವಾಗೆಲ್ಲ? ಆವಾಗ ಅದೇ ಜೋಳ ಬೆಳೀತಿದ್ದೋ, ತೊಗರಿ, ಅಲಸಂದ, ರಾಗಿ, ಹುಳ್ಳಿ ಇವುಗಳೇ ಬೆಳೀತಿದ್ದು ನಾನು. ಮೆಣಸಿನ್ಕಾಯಿ. ವರ್ಷಕ್ಕೆ ಎಷ್ಟು ಬೆಳೆ ಬೆಳೀತಿದ್ರಿ ಅವಾಗ? ಅಯ್ಯೋ ಈ ಗೌರ್ಮೆಂಟ್ ಗೊಬ್ಬರ ಇಲ್ಲ. ದನ ಗೊಬ್ಬರ ಓಡ್ಬಿಟ್ಟು ದನ ಗೊಬ್ಬರಲ್ಲಿ ಅಂತ ಇಳುವರಿ ಬರ್ತಿಲ್ಲ. 1 ಎಕರೆಗೆ 3 ಪಲ್ಲ ಜೋಳ ರಾಗಿ ಬೆಳೀತಿದ್ದು ನಾವು. 1 ಎಕರೆಗೆ ಇವತ್ತು ಅದೇ 1 ಎಕರೆಯಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾವ್ರ. ಅವತ್ತು 1 ಎಕರೆಗೆ 3 ಪಲ್ಲ ರಾಗಿ 3 ಪಲ್ಲ ಜೋಳ. ಅಷ್ಟು ಮೆಣಸಿನ್ಕಾಯಿ ಹಾಕೋದು, ಅಷ್ಟು ಹುಣ್ಸೆಕಾಯಿ ಹಾಕೋದು, ಹುಣ್ಸೆ ಮರ ಇದು ಕಾಳು ಕಡ್ಡೆ, ಹುಳ್ಳಿ, ತೊಗರಿ, ಅಲಸಂದ, ದಪ್ಪ ಅಲಸಂದ ಇಂಥವನ್ನ ಬೆಳ್ಕೊಂಡು ಹೆಂಗೋ ಕಾಲ ಕಳ್ಕೊಂಡು ಬಂದು. ಆಗೆಲ್ಲ ಮಾರ್ಕೆಟ್ ವ್ಯವಸ್ಥೆ ಇರಲಿಲ್ವಾ? ಇತ್ತು, ಮಾರ್ಕೆಟ್ ಇದ್ರು ಕೂಡ ಹಿಂಗೆ. ಇಲ್ಲಿ ರೈಟ್ ಇಲ್ಲ. 25 ರೂಪಾಯಿ ಜೋಳ ಕೊಟ್ಟರೆ ಜೋಳ 25, ರಾಗಿ ಅದು ಕೂಡ ಒಂದು 25-30. ಅಂಥ ಕಾಲದಲ್ಲಿ ರಾಗಿ ಜೋಳ ತಗೊಂಬಂದ್ರೆ ನಮ್ಮ ನುಣ್ಣು ಸಾಬ್ರು ತಗೋತಿದ್ರು 25 ರೂಪಾಯಿ ಒಂದೊಂದು ಪಲ್ಲ ಜೋಳ. ಪಲ್ಲಾಗ ಗಿಂಟಾಲ್ ತಿನ್ನಲಾಗ ಹಂಗ ಅಲಸಂದ ತೊಗರಿ ಎಲ್ಲ ಕಮ್ಮಿನೇ. ಅದು ನಮ್ಮ ಜೀವನಕ್ಕೆ ಏನಪ್ಪ ಅಂತಂದ್ರೆ ಆರೋಗ್ಯ ಚೆನ್ನಾಗಿತ್ತು. ಅಂದ್ರೆ ಇವಾಗ ಇಷ್ಟೆಲ್ಲ ಒಟ್ಟು ಹಾಕಿ ಮಾಡೋ ಅಂಥ ಕ್ರಮನ ಬರೀ ಖಾರ ಇಟ್ಟು ಕೊಟ್ಬಿಡಿ. 1.5 ಮುದ್ದೆ ಇಟ್ಟು ಅಂದ್ಬಿಟ್ಟು ಹೋಗಿ ಏರ್ ಹಿಡ್ಕೊಂಬಿಟ್ರೆ ತಿರ್ಯಾಕ 10 ಗಂಟೆ ಹೊತ್ತಿಗೆಲ್ಲ ಒಟ್ಟು ಹೆಂಗಸು ಥರದ ಅತ್ತೆಗೆ ನೋಡ್ತಾ ಇದ್ದು 2.5 ಮುದ್ದೆ ಇಟ್ಟು ಮಜ್ಜಿಗೆ ಒಂದಿಷ್ಟು ಅನ್ನ ಉಂಡ್ಬಿಟ್ಟು ತಿರ್ಯಾಕ ಏರ್ ಹಿಡ್ಕೊಬಿಟ್ಟ ಅಂದ್ರೆ ಯಾವ ಬಿಸಿಲಿ ಬೆಂಕಿ ಏನು ಗೊತ್ತಿಲ್ಲ ನಮ್ಗೆ. ಶ್ರಮ ಜೀವನ ಇರ್ತಿತ್ತು ಅವಾಗ. ಶ್ರಮ ಜೀವನ ಆದರೂ ಈ ಅಂದಾತ ಅದಲ್ಲ, ಇದು ಶಕ್ತಿ ಚೆನ್ನಾಗಿತ್ತು. ಇದ್ರ ಶಕ್ತಿಯಿಂದ ನಾವು ಅಷ್ಟು ಆಟ ಆಡ್ಕೊಬಂದು. ದುಡ್ಡಿನಿಂದ ಆಟ ಆಡ್ಕೊಬಂದಿಲ್ಲ ಇವತ್ತು ದುಡ್ಡಿನಲ್ಲಿ ಆಟ ಆಡ್ತಾರ, ಅವತ್ತು ದುಡ್ಡಿನಲ್ಲಿ ಆಟ ಆಡ್ಕೊಂಡ್ರೆ. ಈ ಲಕ್ಷ್ಮಿ ಬೆಳೀತಿದ್ಲಲ್ಲ, ಈ ಬೆಳೆಯೋದ್ರೆ ಆವಾಗ ಗೊಬ್ಬರ ಕೊಡಿತೀನಿಲ್ಲ, ನಮ್ಮ ದನ ಗೊಬ್ಬರ ಆದ ದೆಸೆಯಿಂದ ಆಹಾರ ಒಂದು ತುನ್ನ ತನಕ ಒಂದು ಮುದ್ದೆ ಉಣಿಸ್ತಿತ್ತು. ಆ ಥರದಲ್ಲಿ ಮಾಡ್ಕೊಂಡು ಬಂದು
ಆಗೆಲ್ಲ ಕೂಲಿ ಅನ್ನೋದು ಯಾವ ಥರ ಇರ್ತಿತ್ತು ನಿಮಗೆ? 2 ಆಣೆ ಕೂಲಿ ತೋಳಿಂದ ಬಂದೀವಿ. 2 ಆಣೆ ನಾನೇ ಹೋಗಿನಿ. ನಮ್ಮಮ್ಮ ಕರ್ಕೊ ಹೋಗ್ತಿದ್ದ. 2 ಆಣೆ ಕೊಡ್ತಾರೆ, ಮಧ್ಯಾಹ್ನದ ಹೊತ್ತು ಮಜ್ಜಿಗೆ ಕೊಡ್ತಾರೆ, ಬಲವ್ ಅಲ್ಲಿ ಹೋಗಿದ್ದು ಹುಳಿ ಕುಲ್ ಕೂದ್ಬಿಟ್ಟು ಬರೋ ಅಂತ ಹುಳಿ ಕುಲ್ಗೋ 2 ಆಣೆ. ಆಮೇಲಿಂದ 4 ಆಣೆ, ಆಮೇಲಿಂದ 5 ಆಣೆ, 6 ಆಣೆ, 10 ಆಣೆ, ಹಿಂಗೆ ಬತ್ತಾ ಈ ಥರ ಬತ್ತು. ಇವತ್ತು 300 ರೂಪಾಯಿ, 400 ರೂಪಾಯಿ, 1000 ರೂಪಾಯಿ ಕೊಡ್ಬೇಕು ಗಂಡಾಳ್ಗ. ಇವತ್ತಿನ ದಿವಸ ಇಷ್ಟಕ್ಕೆ ಬಂದದ. ಅವತ್ತಿನ ದಿವಸ ಅಷ್ಟಿತ್ತು. 2 ಆಣೆ ತೊಳಿಂದು ನಾನು ಹುಳಿ ಕುಲ್ಕೋದೀನಿ. ಅಂದ್ರೆ 2 ಆಣಿ ಅಂತ ಅಂತಿದ್ರಲ್ಲ, ಆ 2 ಆಣಿಲಿ ಜೀವನ ಹೆಂಗ್ ಸಾಕ್ತಿತ್ತು? ಅದೇ ಅಲ್ವ ನಾನು ಹೇಳ್ತಾ ಇರೋದು, ಇದೇ ಜೀವನ. 2 ಆಣೆ ತಕೊಂಬಂದ್ರೆ 2 ಆಣೆಗ ಇವತ್ತು 1000 ರೂಪಾಯಿ ತಕ್ಕೋದು. 2 ಆಣೆ ಸಾಮಾನು ಕೊಡಲ್ಲ, ದುಡ್ಡಿಗೆ ಬರ. ಅಂಗಡಿಗಳಲ್ಲೂ ಕೂಡ ನಮ್ಗೆ 2 ಆಣೆ ತಕ್ಕ ಹೋದ್ರೆ 3 ಕಾಸು ಕೊಟ್ಬಿಟ್ರೆ ನಮ್ಮಪ್ಪ. 3 ಕಾಸು ಅಂತಂದ್ರೆ ಆಗ ಇದು ತಾಮ್ರದ ಕಾಸು, ಇಷ್ಟಾಗಲ ಒಂಥರ ಬಟ್ಟಿ ತೋರ್ಕ. 3 ಕಾಸು ಆದಮೇಲೆ 6 ಕಾಸು ಬತ್ತು, 6 ಕಾಸು ಆದಮೇಲೆ ನಮ್ಮ ಪೈಸೆ ಬತ್ತು. ಹಿಂಗೆಲ್ಲ ಬಂದು 3 ಕಾಸು ನಮ್ಮಪ್ಪ ಕೊಟ್ಬಿಟ್ರೆ ಬೀದಿಲಿ ಕುಣಿಯೋ, ನಮ್ಮಪ್ಪ 3 ಕಾಸು ಕೊಟ್ಟ, ನಮ್ಮಪ್ಪ 3 ಕಾಸು ಕೊಟ್ಟ. ಅದು 3 ಕಾಸು ಖರ್ಚು ಮಾಡ್ತಿರ್ತೀವಿ, ಹೊಡೆದಾರ ಕಟ್ಕೊತಿದ್ದೋ. ಆ ಅಂಗಡಿಲಿ ಹೆಂಗೆ ಕೊಟ್ಟವ್ರು ಎಷ್ಟೋ, ಕೊಡ್ದಿದ್ದವ್ರು ಎಷ್ಟೋ. ಅಲ್ಲಿ ಅಂಗಡಿ ಇದ್ರೆ ಇಲ್ಲಿ ಗಂಟ ಜನ, ಊರು ಜನ ಬಿಟ್ಟು ಅಲ್ಲಿ ಹೋಗಿ ನಿಂತ್ಕೊಳ್ಳೋದು. ಅಲ್ಲಿ ಏನಪ್ಪ ಅಂತಂದ್ರೆ ಗೋವಿಂದಪ್ಪ ಯಾವುದು ದುಡ್ಡು ಕೇಳ್ತಾರೆ ಜ್ಞಾಪನವಾಗಿ ಅವರೇ ಕೊಡ್ತಿದ್ದವರು. ಏನು ಬಾಕಿಯವ್ರು ಬಲ್ಗೈ ಸಾಮಾನು ತಗೊಂಡು 2 ಕೈ ದುಡ್ಡು ಹಿಡ್ಕೊ ಊರು ಬಂದು ನನ್ನ ಕಣ್ಣಾರ ನೋಡೋದು. 5 ರೂಪಾಯಿ ತಗೊಂಡು ಹೋದ್ರೆ ನಮ್ಮ ಮನ್ಗಾಗ ಸಾರಿ ನಾವು ಬಟ್ಟ ಬರೀ ಅವ್ನು ತಗೊಂಡ್ಬಂದ್ಬಿಡ್ತಿದ್ದೋ. 2 ಆಣೆಗೆ ಒಂದೊಂದು ಬನೀನು ಇತ್ತು ಕಣವಂಗ. ಅವೆಲ್ಲ ಒಟ್ಟಿನ ಜ್ಞಾಪನವಾಗಿ ಹೇಳೋಕ್ಕಾಗಲ್ಲ ನಾವು. ಈಗ ಕೃಷಿ ಎಲ್ಲ ಜಮೀನೆಲ್ಲ ಮಾಡಬೇಕು. ಈಗ ನೀವೇ ಹೇಳಿದ್ರಿ ತಿಪ್ಪೆ ಗೊಬ್ಬರ ಎಲ್ಲ ಬಳಕೆ. ಆ ಕಾಲದಲ್ಲಿ ಆರೋಗ್ಯನ ತುಂಬ ಚೆನ್ನಾಗಿರ್ತಿತ್ತು ಅಂತ ನೀವೇ ಹೇಳಿದ್ರಿ. ಏನು ಆರೋಗ್ಯದ ಗುಟ್ಟು? ಏನಿಲ್ಲ, ಆರೋಗ್ಯದ ಇಟ್ಟು ಮುದ್ದೆ, ಹುಳ್ಳಿಕಾಳು ಸಾರು, ಸೊಪ್ಪು ಮಾತ್ರ ಪ್ರಬುದ್ಧವಾದ ಸೊಪ್ಪು ತಗೊಂಬಂತಿದ್ರು. ಸೊಪ್ಪು ಹೊಲದಲ್ಲಿ ಮುದ್ದೆ ಇಲ್ಲೋದು ಕೂಡ ಕಾಳಿನ ಸೊಪ್ಪನ್ನು ಹಾಕಿ ಚಕ್ಟೆ ಸೊಪ್ಪು ಅಂತಿತ್ತು. ಆವಾಗ ನಮ್ಮ ತಾಯಿ ಕಾಳ್ಗೋದ್ರೆ ಅವ್ರು ಸರ್ಸಮ್ದವರು ಊಟಕ್ಕೆ ತಗೊಂಡು ಊಟ ಮಾಡ್ತಿದ್ರು. ಅವ್ರು ಸರ್ಸಮ್ದವ್ರು ಎದುರ್ಗ ನಾವು ಕೂತ್ಕೊ ಊಟ ಮಾಡಬೇಕಲ್ಲ ಅಂತಂದ್ಬಿಟ್ಟು ಬತ್ತಿನ ತಡ್ರಿ ಅಂಕ ಹೊಂಟೋದ್ರೆ ಒಂದು ಮುಳ್ಳ ಚಕ್ಟೆ ಸೊಪ್ಪು ಕೂತ್ಬಿಡೋದು. ಚಕ್ಟೆ ಸೊಪ್ಪನ್ನು ಹುಳ್ಳಿ ಕಾಳನ್ನು ಹಾಕಿ ಬೇಯಿಸ್ಬಿಟ್ರೆ ಮೇಡಮ್ ಅವರೇ ಆ ಊಟ. ಚಕ್ಟ ಸೊಪ್ಪು ಹುಳ್ಳಿ ಕಾಳಿನ ಊಟ ಅವತ್ತು. ಇವತ್ತು ಚಿಂದಂಥ ಸೊಪ್ಪು ಹಾಕಿದ್ರು ಆ ಊಟ ಬರಲ್ಲ. ಗೊಬ್ಬರ ಎಲ್ಲ ಅಗೆಸ್ಬಿಡ್ತು. ಇದೇ ಕಷ್ಟದ ವ್ಯವಹಾರಗಳು ನಮ್ಮ ಮಕ್ಕಳು ಹೇಳಿದ್ರೆ ಅದೇ ದರಿದ್ರ ತಂದ್ಬಿಟ್ಟ ಹೇಳ್ತಾರ. ಆ ಮಾತಾಡಬೇಡ, ಈಗಿನ ಮಾತಾಡು. ಸೋಚಿ ಜೀವನ ಇವತ್ತು ಏನು ಮಾಡೋಕ್ಕಾಗಲ್ಲ. ಇವತ್ತು ನಮ್ಗೆ ಬಿಲ್ಕೂಲ್ ಅವತ್ತು ಸಿಕ್ತಿತ್ತಿಲ್ಲ. ಈ ಖರ್ಚು ನಾವು ಹಿಂಗೆ ಬರ್ತೀವಿ, ಹಿಂಗೆ ಮಾಡ್ತೀವಿ, ಈ ಥರದಲ್ಲಿ ಇರ್ತೀವಿ ಅನ್ನೋದು ನಮಗೆ ಗೊತ್ತಿತ್ತಿಲ್ಲ. ಏನಪ್ಪ ಮನೇಲಿ ಗೌಡ್ರೆ ನೀವು ನಿಜಕ್ಕೆ ರೇಷ್ಮೆ ಹುಳನ ತಂದು ಮಡಗ್ಬಿಟ್ಟು ಅಲ್ಲಿ ನೋಡ್ಬಿಟ್ಟು ಒಳಗೆ ಹೋದ್ರೆ ನಾ ಕೂತ್ಕೊಳ್ಳೋ ಸಂಸಾರ ಹೆಂಗೆ ಮಾಡೋದು, ಈ ಮರಿ ಆಗಲಿಲ್ಲ, ಏನು ಮಾಡೋದು, ಮಾಡೋದು ಅಂತ ನನ್ನಷ್ಟಕ್ಕೆ ನಾನೇ ಕುಂತ್ಕೊಂಡು ಹತ್ಬಿಟ್ಟು ಆಗ ಮರಿಗೆ ಸೊಪ್ಪಾಗ್ತಿದ್ದೆ. ಆಯಿತು, ಕಷ್ಟ ಸುಖ ಅವೆಲ್ಲ ಮಾಡ್ಕೊಂಡು 24 ಗಂಟೆ ಕಾಲ ಕಳ್ಕೊಂಬಂದು ಇವತ್ತು ಏನೇ ಕಷ್ಟ ಇದ್ರೂ ಒಳಗ ರಟ್ಟಿ ಹಿಂಗೆ ಅಂತೀನಿ. ಈಗ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ಇಂದೆಲ್ಲ ತುಂಬಾ ಬಡತನ ಇತ್ತು ಅಂತ. ಈ ಬಡತನದ ನಡುವೆ ಮಕ್ಕಳನ್ನ ಹೇಗೆ ಸಾಕ್ತಿದ್ರಿ? ಮಕ್ಕಳಲ್ಲಿ ಯಾಕೆ ಸಾಕ್ರಿ ಅಂತಂದರೆ ಇದೇ ನಾನು ಹೇಳಿದ್ವಿ. ಇವಾಗ 25 ವರ್ಷ 30 ವರ್ಷದಲ್ಲಿ ನನಗೆ ಹುಷಾರಿಲ್ದಂಗೆ ಆಗೋಗ್ಬಿಟ್ಟು. ಹುಷಾರಿಲ್ದಂಗೆ ಆದಾಗ ನಾನು ನಮ್ಮ ಮನೆ ಯಜಮಾನ್ತನ ಇನ್ನೊಬ್ರಿಗೆ ಕೊಡಲಿಲ್ಲ. ಈ ಮಗ ಒಬ್ಬ ಒಂದು 12 ವರ್ಷ ಇತ್ತು, ಇದನ್ನೇನೋ ಉಳ್ಳೊಳ್ಳಿಗೆ ಹೋಗ್ತಾ ಇದ್ದ ರಾಜೇಶ್ನಾಗ. ಹಾಸ್ಟೆಲ್ನಲ್ಲಿ ಸೇರಿಸಿ ಇದ್ದಾಗ ಅವನಿಗೆ ನೋಡಪ್ಪ ಈ ಮನೆ ಆಡಲ್ಪ 3 ಕಾಸಿಗೆ 6 ಕಾಸಿಗೆ ಸಂಸಾರ ತಂದು ಕೊಟ್ಕೊಂಡು ವ್ಯವಹಾರ ಮಾಡಪ್ಪ ಅಂದೆ. ಅವರು ಮಾಡ್ತಾ ಅವರು ಇದಕ್ಕೆ ಅಂತ ಅಂದ್ಬಿಡಿ ನನ್ನ ಬಿಟ್ಬಿಟ್ಟು ಹೋಗಿ ಗಾರೆ ಹೇಳ್ಬಿಟ್ಟು ಓದ್ತವ್ರೆ. ಒತ್ತು ಅಲ್ಲಲ್ಗಲ್ಲಲ್ಗಲ್ಲಲ್ಗಲ್ಲಲ್ಗ ಈ ಜನಗಳ ನಡುವ ನೋಡಿ ಅವರು ಕಾಲ ಬದಲಾಯಿಸ್ಕೊಂಡ್ರು. ಅದು ಇದು ಹಾಕೋದು, ಬೋರ್ ತೆಗಿಸೋದು, ವ್ಯವಹಾರ ಮಾಡೋದು, ರೇಷ್ಮೆ ಹಾಕೋದು, ಹಿಂಗೆಲ್ಲ ಮಾಡ್ಕೊಂಡು ಅವ್ರ ಉದ್ದೇಶದಲ್ಲಿ ಅವರು ದೊಡ್ಡವರು. ಅವರು ಈಗ ಒಬ್ಬ ಒಂದು 5,000 ಕೋಳಿ ಮೇಯಿಸ್ತಾವನು, ಕೋಳಿ ಫಾರಮ್ ಮಾಡ್ಕೊಂಡು ರೇಷ್ಮೆ ಇಲಾಖೆ ಮನೆ ಕಟ್ಸ್ಕೊಂಡು ರೇಷ್ಮೆ ಮಾಡ್ತಾವನ. ಅವ್ರಿಗೂ ಒಬ್ಬೊಬ್ಬರು ಮಕ್ಕಳವ. ಏನು ಡೆವಲಪ್ ಆಗಿ ವ್ಯವಹಾರ ಮಾಡ್ಕೊಂಡು ಹೋಯ್ತಾರೆ. ತರಕಾರಿ ಹಾಕೊಂಡು ಚೊಟ್ಟು ಪಟ್ಟು ಕಬ್ಬು ಇದನ್ನೆಲ್ಲ ಹಾಕೊಂಡು ಇವತ್ತಿನ ದಿವಸದಲ್ಲಿ ನಾನು ಕಟ್ಕೊಳಲ್ಲ. ಅವರು ತಂದೆನೇ ಮಾಡ್ಕೊಂಡು ಹೋಯ್ತಾ. ಅವ್ರ ಚೆನ್ನಾಗಿ ನೋಡ್ಕೋತಾರೆ ಮನೇಲಿ. ಇಷ್ಟಕ್ಕೂ ಮುಖ್ಯವಾಗಿ ಅವಳು ಇಲ್ದೇ ಹೋದರೆ ನಾವು ಬದುಕಲ್ಲ. ಇವತ್ತು ಅಷ್ಟೇ, ನಾಳೆಗೂ ಅಷ್ಟೇ, ಹಿಂದೂ ಅಷ್ಟೇ. ಈಗಲೂ ನಾವು ಬೇರೆನೇ ಇರೋದು. ನಾವು ಗಂಡ ಇರ್ತಿರು ಮಕ್ಳುಗಳಿಗೆಲ್ಲಕ್ಕೂ ಪಾಲ್ಕೊಬಿಟ್ಟಿವಿ. ಕೊಟ್ಟಿದ್ರು ಕೂಡ ನನ್ನ ಉಸ್ತುವಾರಿ ನೋಡ್ಕೊಂಡು ಅವಳು ವ್ಯವಹಾರ ಮಾಡ್ಕೊಂಡು ಹೋಯ್ತು.
ದಾದಾ ಈಗ ನೀವು ಹೇಳಿದ್ರಿ 3 ಮಕ್ಕಳು ಅಂತ. ಆ 3 ಮಕ್ಳಿಗೆ ಏನಾದ್ರು ಹುಷಾರಿರ್ಲಿಲ್ಲ ಅಂದ್ರೆ ಆಗೆಲ್ಲ ಹಾಸ್ಪಿಟಲ್ ವ್ಯವಸ್ಥೆ ಇರಲಿಲ್ಲ. ಹೇಗೆ ನೋಡ್ಕೋತಿದ್ರಿ ಮನೇಲೆ? ಆರೈಕೆ ಏನಾದ್ರು ಮಾಡ್ಕೋತಿದ್ರ? ಆಸ್ಪತ್ರೆ ಒಬ್ಬರು ಇತ್ತು, ಇದ್ರೂ ಕೂಡ ಏನೋ ಅದೋ ಇದೋ ಮಾಡಿ ಜ್ವರ ಬಂದರೆ ಜೀರಿಗೆ ಹೆಸರು ಕಸ್ಬೇಕು. ಕಾಫಿ ತಿನ್ನಲಾಗ ಕಾಫಿ ಟೀ ಇತ್ತಿಲ್ಲ. ಈ ಅಚ್ಚುಕಟ್ಟಾಗಿ ರಾಗಿ ಮುದ್ದೆ ಮಾಡ್ಬಿಟ್ಟು ಉಪ್ಪೆಸನ ಖಾರವೇ ಮೆಣಸು ಬೆಳ್ಳುಳ್ಳಿ ಎಲ್ಲವನ್ನೂ ಹಾಕಿ ಉಪ್ಪೆಸನ ಖಾರ ಅರ್ದ್ಬಿಟ್ಟು, ಲೋ ಅಪ್ಪ ಜ್ವರ ಬಂದವ ಮಿದ್ರಿಸ್ಕೊಂಡು ಇಟ್ಟುಂಡ್ಬಿಡಪ್ಪ ಉಪ್ಪೆಸನ ಖಾರದಲ್ಲಿ ಅಂದರೆ, ಆ ಉಪ್ಪೆಸನ ಕಾಲದಲ್ಲಿ ಇಟ್ಕೊಂಡ್ರೆ ಜ್ವರ ಹೊಂಟೋಯ್ತಿದ್ದರು ಸುಮ್ಮನೆ. ಅವಾಗ ಹಂಗೆ ನಡ್ಕೊಂಡು ಕಾಲ ಕಳ್ಕೊಂಬ ತಲೆನೋವು ಬಂದ್ರೆ ನಾಮದ ಪಟ್ಟು ಒಂದು ಗಂಧದ ಪಟ್ಟ ಅದನ್ನೂ ಹಾಕ್ತಿದ್ರು, ಬಿಗಿಯಾಗಿ ಹೊಂಟೋಯ್ತು ಅಂತ. ನಾವು ಆಸ್ಪತ್ರೆ ಕಂಡೇ ಇಲ್ವಲ್ಲ. 8 ದಿವಸ ಆಗಲಿ 15 ದಿವಸ ಆಗಲಿ ಆಸ್ಪತ್ರೆಗೆ ಹೋಗಂಗಿಲ್ಲ. ಜೀರಿಗೆ ಹೆಸ್ರಂತ ಅದಂತ ಇದಂತ ಆಯುರ್ವೇದ ಪದ್ಧತಿ ಇದೆ. ಅಲ್ಲಿಗೊಳಗ ನಮ್ಮೂರಿನಲ್ಲಿ ಡಾಕ್ಟ್ರ್ ಆಗಿ ಒಬ್ಬೊಬ್ರು ಯಜಮಾನ್ರು ಇರ್ತಿದ್ರು. ಹಿಂದಿಂದ ಮಾಡ್ಕೊಬತ್ತಿದ್ರಲ್ಲ, ನೋಡಿ ಸಕ್ಕನೆ ಹುಷಾರಿನಂಗೆ ಆಗ್ಬಿಟ್ಟದ, ಹಿಂಗೆ ಆಗ್ಬಿಟ್ಟದ ಅಂತಂದಾಗ ಓ ಆ ಸೊಪ್ಪು ತಗೋಬ ಇದು ತಗೋಬ ಇದು ಮಾಡು ಅದು ಮಾಡು ಅಂತ ಅವ್ರು ಹೇಳ್ಕೊಟ್ಟದು ಇವ್ರು ಮಾಡೋದು. ಅಂದ್ರೆ ಹಿಂದಿನ ಕಾಲದಲ್ಲಿ ಹಿರಿಯರ ಮಾತನ್ನ ಕೇಳಿ ಹೆಚ್ಚು ಹೆರಿಗೆ ಮಾಡಬೇಕಾದ್ರೂ ಕೂಡ ನಮ್ಮ ಗ್ರಾಮದಲ್ಲಿ ಯಜಮಾನ್ಗಿತ್ತಿರೇ ಮುಖ್ಯ. ಅವರೇ ಡಾಕ್ಟ್ರು ನಮ್ಗೆ. ಇನ್ನೇನು ಆಸ್ಪತ್ರೆಗೆ ಹೋಗಿ ಡಾಕ್ಟ್ರ್ ಹೋಗಿ ಹೆರಿಗೆ ಮಾಡಿಸಿ ಕರ್ಕೊಂಬನಿ ಇತ್ತಿಲ್ಲ. ಈಚೀಚೆಗೆ ಇವೆಲ್ಲ ಉಟ್ಕೊಂಡು ಯಜಮಾನ್ಗಿತ್ತರೂ ಇಲ್ಲ, ಯಾರೂ ಇಲ್ಲ. ಈಗ ಆಸ್ಪತ್ರೆ ಈಗಲೂ ಹಾಸ್ಪಿಟ್ಲ್ ಚಿಕಿತ್ಸೆಗೆ ನೀವು ಹೊಂದ್ಕೊಂಡಿದ್ದೀರಾ? ಜೈಸಸ್ಸು, ಅಲ್ಲಿ ಶಾಂತಿ ರೂಮು, ಸೀತಾರಂಗ, ಇಲ್ಲೇ 25 ವರ್ಷ ದಮ್ ಬಂದ್ಬಿಟ್ಟು ಆ ದಮ್ಮನ್ನ ಎಲ್ಲೂ ಹುಷಾರು ತಪ್ಪೋದು. ನಾನು ಆಸ್ಪತ್ರೆ ಇಲ್ಲಿಂದ ಆವಾಗ ಇನ್ನೂ ಕೈ ಔಷಧಿ ಮಾತ್ರ ಯಾರನ್ನೂ ಇಲ್ಲ ಇನ್ನೂ ಕೈ ಔಷಧಿಲಿ ನಾನು ಯಾವಾರ ನಡೆಯಲ್ಲ. ಏನಿದ್ರು ಆಸ್ಪತ್ರೆಗೆ ಹೋಗ್ಬೇಕು ಅಂತೇಳಿ ಆಸ್ಪತ್ರೆಗೆ ಹೋಗಿ ಆರೋಗ್ಯ ಸಮಸ್ಯೆನ ಕೂಡ ನೀವು ಗೆದ್ದು ಬಂದಿದ್ದೀರಿ. ಗೆದ್ದು ಬಂದೇನೆ. ಸರ್ಕಾರದಿಂದ ಸೌಲಭ್ಯ ತಗೋತಾ ಇದ್ದೀರಾ? ಪಿಂಚಣಿ ದುಡ್ಡಾಗಿ? ಪೆನ್ಷನ್ ದುಡ್ಡಿನಲ್ಲಿ ಅದೇ 1200 ರೂಪಾಯಿ ಅದು ಪಿಂಚನ್ನಲ್ಲಿ ಬರ್ತದ. ಇದೇ ಖಾತೆದಾರರು ದುಡ್ಡು ಅಂತ ಒಂದು 2000 ರೂಪಾಯಿ 3 ತಿಂಗಳು ಒಂದಪ್ಪ 2000 ರೂಪಾಯಿ 3 ತಿಂಗಳು ಒಂದಪ್ಪ 2000 ರೂಪಾಯಿ ಅದು ಬರ್ತದ. ಹಿಂಗೆ ವ್ಯವಹಾರ ಮಾಡ್ಕೊಂಡು ಆಮೇಲಿಂದ ನನ್ನ ಕೈಲಿರೋದು ಅವ್ರಿರೋ ಕೊಟ್ಬಿಟ್ಟು ಅದರಲ್ಲೂ ಸೊಸಿ ಕಲೆಕ್ಷನ್ ಮಾಡ್ಕೊಳೋದು. ಅದೇ ಏನು ಕಲೆಕ್ಷನ್ ಮಾಡಿದ್ರು ಇಂದು ಊಟ ತಿನ್ನೋಕ್ಕಾಗಲ್ಲ, ಇಂದ ಶಕ್ತಿ ಬರೋಕ್ಕೂ ಆಗಲ್ಲ. ಇತ್ತೀಚಿನ ಊಟಕ್ಕೆ ನೀವು ಹೇಗೆ ಹೊಂದ್ಕೊಂಡಿದ್ದೀರಿ? ಈಗ ಏನಪ್ಪ ಬೇಳೆ ಸಾರು ಸೊಪ್ಪು ಉಪ್ಪು ಕೊಟ್ಟರು ಪರವಾಗಿಲ್ಲ. ಈ ಅಲಸಂದೆ ಕಾಳು ಆಗಲ್ಲ, ಆಲೂಗೆಡ್ಡೆ ಆಗಲ್ಲ, ಬದನೆಕಾಯಿ ಆಗಲ್ಲ. ಎಲ್ಲನೂ ತಿನ್ನೋದು ನೋಡೋದು ಹಂಗೂ ಇರಲ್ಲ. ತಿಂದು ನೋಡ್ಬಿಡೋದು. ಅಕ್ಕಿಂಬಳು ಅದೋ ಇದೋ ಬಂದಾಗ ಇದಾಗಲ್ಲ ಇದು ಅಂತ ಬಿಟ್ಬಿಡೋದು. ಹೇಗೆ ನೋಡ್ಕೋತಾರೆ ಮನೆಯವರು? ಅದೇ ನನ್ನ ಹೆಂಡತಿ ಏನು ಬೇಕೋ ಅದೇ ಏನಾದ್ರು ಒಂಚೂರು ಹಂಗಾಯ್ತು ಅಂತಂದ್ರೆ ನನಗಿಂತ ಮುಂಚಿದಾಗ ಅವಳೇ ತಿಳ್ಕೊಂಡು ಇದಾಗಲ್ಲ ಇವನ್ಗ. ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಗೆ ಟೈಮ್ ಕಳೀತೀರಾ ಮನೇಲಿ ನೀವು? ಅಯ್ಯೋ ಆ ಟೈಮಿನ ಪ್ರಶ್ನೆ ಹೇಳಿದ್ರೆ ಈಗ ಎಲ್ಲೂ ಪಲ್ಕ ಹೋಗಲ್ಲ. ಹಿಂಗೆ 4 ಜನ ಕುಂತಿರೋರು ಕೂತ್ಕೊಳೋದು. ಅಲ್ಲಿ ಮಾತನ್ನು ಹೆಚ್ಚಿಗೆ ಆಡಲ್ಲ. ಅದರಲ್ಲಿ ಒಂದ್ರವಷ್ಟು ಏನಪ್ಪ ಅಂತಂದರೆ ಈಗ ಒಂದು ಕೋರ್ಟ್ ಅವ, ಒಂದು 2-3 ಕೋರ್ಟ್ ಅವ. ಆ ಕೋರ್ಟ್ ಅಂತಕ್ಕೆ ಬಂದರೆ ಆಗೋ ಕಾಲ ಕಳೀತಿದ್ದು ಹೋಗೋದು. ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ. ಸಂಸ್ಥೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸ್ತಾ ಇದೆ. ಎಷ್ಟೋ ಜನರಿಗೆ ನೇತ್ರದಾನ, ಮಹಾದಾನ ಈ ನಿಟ್ಟಿನಲ್ಲಿ ಅವರಿಗೆ ನೆರವಾಗ್ತಾ ಇದೆ. ಆ ಸಂಸ್ಥೆ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನೀವು? ಆ ಸಂಸ್ಥೆ ಬಗ್ಗೆ ಸುಮ್ಮನೆ ಹೇಳೋದಲ್ಲ, ನಮ್ಗೆ ಒಂದು ಸಹಾಯ ಮಾಡಿ ಅವರು ಬದಲು ಮಾಡಿದಾಗ ನಮಗೆ ಎಷ್ಟು ಸೌಲಭ್ಯ ಅದೋ ಅಷ್ಟೇ ಸೌಲಭ್ಯ ಅದ ಅಂತ. ಅದೇ ನೋವಾಗದಿತ್ತಿಲ್ಲ ಅಂತಂದರೆ ಇಲ್ಲಿ ಹಿಂಗೆ ಕರ್ಕೊಬಂದರು. ಈ ರೀತಿಯಲ್ಲೇ ಊಟ ಪಾಠ ಅವ್ರು ಇದ್ದರೂ ಕೂಡ ನಾವು ಮೊದಲು ಮಾಡಿಸ್ಕೊಳ್ತಿಲ್ವಲ್ಲ, ಅದ್ರ ದೆಸೆಯಿಂದ ನಮ್ಗೆ ಅನುಮಾನ ಇತ್ತು. ಅನುಮಾನ ಇದ್ದಾಗ ಇಷ್ಟೆಲ್ಲ ಆಗಿ ಈಗ 5 ಗಂಟೆ 6 ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಅವತ್ತಿನ ದಿವಸದಲ್ಲಿ ಡಾಕ್ಟ್ರು ಬರೋದು ಟೇಮ್ ಆಗೋಗ್ಬಿಡ್ತು. ಟೇಮ್ ಆದಮೇಲೂ ಅಲ್ಲೇ ಕುಂತ್ಕೊಂಡಿದ್ದು. ಡಾಕ್ಟ್ರು ಬಂದಮೇಲೆ ನಮ್ಗೆ ಎಷ್ಟೊತ್ತು ಆಯ್ತದ ಅನ್ನೋದೇ ಗೊತ್ತಾಗಲಿಲ್ಲ. ಡಾಕ್ಟ್ರು ಅಷ್ಟೇ ಇದಾಗಿ ಇವ್ರಿಗೆಲ್ಲಕ್ಕೂ ಒಂದು ಕತೆ ಹೇಳೋದು, ಅಲ್ಲಿ ಹೋಗಿ ಆಪ್ರೇಷನ್ ಮಾಡೋದು, ಅವ್ರನ್ನೆಲ್ಲ ಕಳಿಸೋದು, ತಿರಕ ಬಂದು ಕತೆ ಹೇಳೋದು. ಅವ್ರು ಹಂಗೆ ಇವ್ರು ಹಿಂಗೆ, ರಾಮ್ರು ಹಿಂಗೆ, ಲಕ್ಷ್ಮಣರು ಹಿಂಗೆ, ಅಂಥವ್ರು ಹಿಂಗೆ ಇಂಥವ್ರು ಹಿಂಗೆ. ಟೇಮೇ ಪಾಸ್ ಆಗಲಿಲ್ಲ. ಮಾಡಿಸ್ಕೊಂಡು ಈಚೆಗೆ ಬಂದಾಗಲೂ ಅನುಮಾನ ಇತ್ತು. ಆದರೆ ನಮ್ಗೆ ಚೆನ್ನಾಯ್ತಲ್ಲ. ಈಗ 2ನೇ ಕಣ್ಣು ಯಾವ ಥರ ಕಾಣಿಸ್ತಿಲ್ಲ, ಯಾವ ಥರ ಮಂಜಾಗ್ತಿದೆ ನಿಮಗೆ? ಎಷ್ಟು ವರ್ಷದಿಂದ ಕಾಣಿಸ್ತಿಲ್ಲ? ಅದೇ ಈಗ 1 ವರ್ಷ 6 ತಿಂಗಳು ಅದು ಮಾಡಿಸ್ಕೊ ಹೋಗಾಗ ಚೆನ್ನಾಗೇ ಇತ್ತು ಈ ಕಣ್ಣು. ನಾನೀಗ 1-2 ವರ್ಷ 1 ವರ್ಷ 2 ವರ್ಷ ಆಗದ. ಅವೆಲ್ಲ ರಸೀತಿ ಅವ ನಂತೇವೋ ತರನೇ ಇಲ್ಲ ನಾವು.
ಚೆನ್ನಾಗೈತು ಕಣ್ಣು. ಯಾವಾಗ ಅಂದರೆ ಹಿಂಗೆ ಹೇಳ್ತಾನೆ, ಈ ಕಣ್ಣು ಚೆನ್ನಾದ್ಮೇಲೆ ಈ ಕಣ್ಣದು ತೂದ್ಬಿಟ್ಟು ಇದನ್ನು ಮಾಡಿಸ್ಬಿಡು ಆಪರೇಷನ್ ಅಂತ ನಿಮ್ಮಂತ ಅವರು ಹೇಳಿದ್ರು. ಅದು ಇರಲಿ ಬಿಡು ಅಂತ ಬಂದು ಏನೋ ಒದಗ್ತು. ಇವತ್ತು ಬಂದಿನಿ ಚೆನ್ನಾಗಿ. ಅದು ಒಂದೇ ದಪ್ಪ ಆಗೋಗಲ್ಲ ಗೌಡ್ರೆ. ಇವತ್ತು ಮಾಡಿಬಿಟ್ರು ನಾಳೆಗೆ ನನ್ನ ಎಷ್ಟೋ ಜನ ಮಾಡಿಸ್ಕೊಂಬಂದ್ಬಿಟ್ಟು ಕಣ್ಕಾಳಲ್ಲ ಅಂತಾರಲ್ಲ, ಅದು ಹಂತಂತವಾಗಿ ಒಂದು 2 ತಿಂಗಳು 3 ತಿಂಗಳಿಗಂಟು ಒಂದು ಸ್ವಲ್ಪ ನಾವು ಅಲ್ಲಿಂದ ಹೋಗ್ಬಿಟ್ಟು ನಾನು ಅಂತಿದ್ದೆ, ಎಷ್ಟೋ ಜನ ಅಂದ್ಕೊಂಡಿದ್ದೆ ಯಾಕೆ ಕಣ್ಣು ಆಪರೇಷನ್ ಮಾಡಿಸ್ಕೋಬೇಕು, ಕಾಣೋದೇ ಇಲ್ಲ ಹಿಂಗ ಅಂತ. ಈಚೆ ಕಾಣ್ತಾ ಇದ್ದೆ. ಈಗ ಚೆನ್ನಾಗಿ ಕಾಣ್ತಾ ಇರೋದು. ಹೇಗಿದೆ ಜೀವನ ಇವಾಗ? ಇನ್ನೇನು ಜೀವನ ಅದನ್ನ ಹೇಳಿಲ್ವಾ? ಜೀವನ ಕಣ್ಣು ಈ ಕಣ್ಣು ಕಾಣ್ತಾ ಇಲ್ಲ. ಇದೇ ಒಂದು ಚಿಂತೆ. ಈ ಕಣ್ಣು ಕಂಡ ಮೇಲೆ ಮುಂದೆ ಯೋಗ್ಯತೆ ಏನಾದ್ರು ನೋಡು. ಹೀಗೆ ಆರೋಗ್ಯವಾಗಿ ಜೀವನನ ಸಾಗಿಸಿ ಅಂತ ನಾವು ಕೂಡ ಆಶಿಸ್ತೀವಿ. ಏನು ಹೇಳಿದ್ರು ಅವ್ರು ಕೇಳಲ್ಲ. ನಾವು ಹೇಳ್ಬೇಕಾಗಿರೋದು ಏನಪ್ಪ ಅಂದರೆ, ನಾವು ಬುದ್ಧಿ ಖರ್ಚು ಮಾಡಿ ನಾವು ಸಂಪನ್ನ ಮಾಡ್ಕೋಬೇಕಾಗಿರೋ ಬುದ್ಧಿ ಏನಪ್ಪ ಅಂದರೆ, ಮೊದಲು ನಿನ್ನ ಮಕ್ಕಳು ಅಚ್ಚುಕಟ್ಟಾಗಿ ನೋಡ್ಕಪ್ಪ, ನಿನ್ನ ಹೆಂಡತಿ ಅಚ್ಚುಕಟ್ಟಾಗಿ ನೋಡ್ಕಪ್ಪ, ನೀನು ಅಚ್ಚುಕಟ್ಟಾಗಿರೆ. ನಮಗೆ ಬೇಡ ಕಣೆ, ನಮಗೇನೂ ತಂದು ಹಾಕ್ಬೇಡ ಕಣೆ. ಹೆಂಗ್ಯೋ ಅಂಬ್ಲೆ ಗಂಜಾಕ್ ಕುಡ್ಕೊ ನಮ್ಗೆ ಹಾಕಿ ಅಂದ್ರೆ ಹಾಕಲ್ಲ ಅವರು. ಅದಕ್ಕೆ ನಾವೇನು ಮಾಡ್ಬೇಕು ಹೇಳಿ? ಅವ್ರ ಮಕ್ಕ ಮರಿ ಅವ್ರು ಇದನ್ನು ಸ್ವಲ್ಪ ಪೋಷಣೆ ಮಾಡಬೇಕು. ಪೋಷಣೆ ಮಾಡಿದಾಗ ಏನಾರ ಒಂದು ಸ್ವಲ್ಪ ಕನಿಕರ ಅದ್ದೋ ಏನೋ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಒಟ್ಟಿನಲ್ಲಿ ಹೀಗೆ ಖುಷಿಯಾಗಿ ಜೀವನವನ್ನು ಸಾಗಿಸಿ ಹೀಗೆ ಆರೋಗ್ಯವಾಗಿ ಬದುಕಿ ಅಂತ ನಾವು ಕೂಡ ಆಶಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ತುಂಬ ಹೃದಯದ ಧನ್ಯವಾದಗಳು ದಾದಾ. ನಮಸ್ಕಾರ. ನಮಸ್ಕಾರ. ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು, ತಾಯ ಮಮತೆ ಎಂಬುದೇ ನಮಗೆ ರಕ್ಷೆಯು, ಹಿರಿಯರ ನುಡಿ ರತ್ನವೇ ಬಾಳಿನ ಬೆಳಕು. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಒಂದು ಶ್ರಮ ಜೀವನ ಮತ್ತು ಕಣ್ಣಿನ ಆರೈಕೆ ಮತ್ತು ಶಸ್ತ್ರಚಿಕಿತ್ಸೆ ಬಗ್ಗೆ ಅವರ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸ್ಕೊಟ್ಟವರು ನಮ್ಮ ಜೊತೆ ಮಾತನಾಡಿದರು HD ಕೋಟೆ ತಾಲೂಕಿನ ಚಿಕ್ಕನಂದಿ ಗ್ರಾಮದ ಶ್ರೀಯುತ ವೆಂಕಟಗೌಡರವರು. ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮುಸ್ಸಂಜೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಹಿರಿಯರೇ ಮನೆಯ ಲಕ್ಷಣ. ನಮ್ಮ ಪೂರ್ವಜರೇ ನಮ್ಮ ಸಂಪ್ರದಾಯಗಳ ಆಭರಣ. ಅವರಿದ್ದ ಮನೆ ಸಕಾಲದಲ್ಲೂ ಸಮೃದ್ಧಿ. ಆದ್ದರಿಂದ ನಮ್ಮ ಮಕ್ಕಳಿಗೆ ಹಿರಿಯರ ಆಚಾರ ವಿಚಾರ, ಹಿರಿಯರನ್ನು ಗೌರವಿಸುವ, ಪ್ರೀತಿಸುವ, ಸಂಪೋಷಿಸುವ ಹಾಗೂ ಅವರ ಸಂಸ್ಕೃತಿ ಸಂಪ್ರದಾಯಗಳನ್ನು ತಿಳಿಸುವ ಕಾರ್ಯಕ್ರಮವೇ ಮುಸ್ಸಂಜೆ ಕಾರ್ಯಕ್ರಮ. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಗ್ಗೆ 9:50 ಮರುಪ್ರಸಾರ ಪ್ರತಿ ಬುಧವಾರ ಸಂಜೆ 7:20 ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.